ನಮಃ ಸರ್ವೇಭ್ಯಃ ಸಂಸ್ಕೃತ ಬಂಧುಭ್ಯಃ येनाक्षरसमाम्नायमधिगम्य महेश्वरात् कृत्स्नं व्याकरणं प्रोक्तं तस्मै पाणिनये नमः. ಇವತ್ತಿನ ಪಾಠದಲ್ಲಿ ನಾವು ಮಾಹೇಶ್ವರ ಸೂತ್ರದಲ್ಲಿ ಪ್ರತ್ಯಾಹಾರಗಳು ಹೇಳುವಂಥದ್ದನ್ನು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಈ ಪ್ರತ್ಯಾಹಾರಗಳ ಪ್ರಯೋಜನ ಏನು ಅಂತ ಹೇಳೋದಾದರೆ, ಪಾಣಿನಿ ಮಹರ್ಷಿಗಳು ಬರೆದಂತಹ ಅಷ್ಟಾಧ್ಯಾಯಿ ಗ್ರಂಥವನ್ನು ನಾವು ಓದಬೇಕು ಅಂತಾದರೆ ಈ ಪ್ರತ್ಯಾಹಾರಗಳನ್ನು ಅತಿ ಅವಶ್ಯವಾಗಿ ತಿಳಿದುಕೊಳ್ಳಬೇಕಾಗ್ತದೆ. ಹಾಗಾಗಿ ಪ್ರತ್ಯಾಹಾರವನ್ನು ಹೇಗೆ ಬರೆಯುವುದು, ಅದನ್ನು ತಿಳಿದುಕೊಳ್ಳುವುದು ಹೇಗೆ ಅಂತ ನೋಡುವ. ಮಾಹೇಶ್ವರ ಸೂತ್ರದಲ್ಲಿ 14 ಸೂತ್ರಗಳಿವೆ. ಈ 14 ಸೂತ್ರಗಳಲ್ಲಿ ಯಾವುದಾದರೂ ಒಂದು ವರ್ಣವನ್ನು ಮೊದಲು ಆಯ್ಕೆ ಮಾಡಿಕೊಳ್ಳುವುದು, ಆನಂತರ ಅದರ ಮುಂದೆ ಯಾವುದಾದರೂ ಸೂತ್ರದ ಕೊನೆಯಲ್ಲಿ ಇರುವ ವ್ಯಂಜನವನ್ನು ಸೇರಿಸಿ ಬರೆಯುವುದು. ಈಗ ಉದಾಹರಣೆ ಅಕ್, ಅಚ್, ಇಕ್, ಏಂಗ್, ಐಚ್, ಏಚ್, ಎಣ್, ಹಲ್ ಈ ರೀತಿಯಾಗಿ ನಾವು ಬರೆಯುವುದು. ಇದನ್ನು ಹೇಗೆ ತಿಳ್ಕೊಳ್ಳೋದು ಅಂತಂದರೆ, ಅಕ್ ಪ್ರತ್ಯಾಹಾರ ಅಂತ ಹೇಳುವಾಗ ಐ ಉಣ ಋಕ್ ಅಂದರೆ ಮೊದಲನೇ ಹಾಗೂ ಎರಡನೆಯ ಸೂತ್ರಗಳು ಇಲ್ಲಿ ಬರ್ತದೆ. ಮೊದಲನೇ ಎರಡನೆಯ ಸೂತ್ರಗಳು ಬಂದರೂ ಕೂಡ ನಾವು ಏನು ಮಾಡ್ತೇವೆ ಕೇಳಿದರೆ, ಕೊನೆಯಲ್ಲಿರುವ ವ್ಯಂಜನಗಳನ್ನು ನಾವು ಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಉದಾಹರಣೆ ಐ ಉಣು ಅಂತೆಲ್ಲ ಣಕಾರ ಬಂತು, ಆ ಣಕಾರವನ್ನು ಗಣನೆ ತೆಗೆದುಕೊಳ್ಳೋದಿಲ್ಲ. ಅ ಇ ಉ ಇಷ್ಟನ್ನು ಮಾತ್ರ ನಾವು ಗಣನೆ ತೆಗೆದುಕೊಳ್ತೇವೆ. ದೃಕ್ ಅಲ್ಲಿಯೂ ಕೂಡ ದೃಕ್ ಕಕಾರವನ್ನು ಗಣನೆ ತೆಗೆದುಕೊಳ್ಳೋದಿಲ್ಲ. ಕೇವಲ ಪ್ರತ್ಯಾಹಾರವನ್ನು ಬರಲಿಕ್ಕೋಸ್ಕರ ಕಕಾರವನ್ನು ಇಟ್ಕೊಳ್ತೇವೆ ಹೊರತಾಗಿ ಪ್ರತ್ಯಾಹಾರದಲ್ಲಿ ಯಾವ ವರ್ಣಗಳು ಇವೆ ಅಂತ ಹೇಳುವಾಗ ಆ ಕವನ್ನು ನಾವು ತೆಗೆದುಕೊಳ್ಳೋದಿಲ್ಲ. ಕೇವಲ ಅಲ್ಲಿ ಅಕ್ ಪ್ರತ್ಯಾಹಾರ ಅಂತಂದರೆ ಅ ಇ ಉ ರು ದೃ ಈ 5 ವರ್ಣಗಳು ಮಾತ್ರ ಇದೆ ಅಂಥೇಳಿ ಹೇಳ್ತೇವೆ. ಹೀಗೆ ಪ್ರತಿಯೊಂದು ಪ್ರತ್ಯಾಹಾರದಲ್ಲಿಯೂ ಕೂಡ ನೀವು ಗಮನಿಸಿದವಾಗ ನಿಮಗೆ ಗೊತ್ತಾಗ್ತದೆ. ಈಗ ಅಚ್ಚು ಪ್ರತ್ಯಾಹಾರ ಅಂತಂದರೆ ಅಲ್ಲಿ ಎಲ್ಲ ಸ್ವರಗಳು ಬರ್ತವೆ. ಹಾಗಾಗಿ ಸ್ವರಗಳು ಅಂತ ಹೇಳುವಂತಹ ಸ್ಥಾನದಲ್ಲಿ ಅಚ್ಚು ಹೇಳುವಂತಹ ಒಂದು ಪ್ರತ್ಯಾಹಾರವನ್ನು ಬಳಸ್ತಾರೆ. ಹಾಗೆ ಹಲ್ ಅಂತಂದರೆ ಎಲ್ಲ ವ್ಯಂಜನಗಳು ಬರ್ತವೆ. ಹಾಗೆ ವ್ಯಂಜನಗಳು ಅಂಥೇಳಿ ಬರೆಯುವಂಥ ಸಂದರ್ಭದಲ್ಲಿ ಹಲ್ ಅಂತ ಬರ್ತದೆ. ಹಲ್ ಅಂತ ಬರೆದವಾಗ ಎಲ್ಲ ವ್ಯಂಜನಗಳನ್ನೂ ಕೂಡ ನಾವು ಗಮನಕ್ಕೆ ತೆಗೆದುಕೊಳ್ಬೇಕಾಗ್ತದೆ. ಹೀಗೆ ಪ್ರತ್ಯಾಹಾರಗಳಿಂದ ನಮಗೆ ಒಂದು ಸೌಲಭ್ಯ ಅಂತಂದರೆ, ವ್ಯಂಜನಗಳು ಅಂತ ಎಲ್ಲ ಅಕ್ಷರಗಳನ್ನು ಬರೆಯುವಂತಹ ಸಂದರ್ಭ ಇದೆ ಅಂತಾದರೆ ಹಲ್ ಅಷ್ಟು ಬರೆದ್ರೆ ಅಲ್ಲಿ ಎಲ್ಲ ವ್ಯಂಜನಗಳು ಇದೆ. ಪಾಣಿನಿಯ ಸೂತ್ರದಲ್ಲಿ ಹಲ್ ಅಂತ ಉಪಯೋಗಿಸಿದರೆ ಎಲ್ಲ ವ್ಯಂಜನಗಳು ಇದೆ ಅಂತಾಯಿತು. ಅಚ್ ಅಂತ ಉಪಯೋಗಿಸಿದವಾಗ ಎಲ್ಲ ಸ್ವರಗಳು ಅಂತಾಯಿತು. ಹಾಗೆ ಬೇರೆ ಬೇರೆ ಪ್ರತ್ಯಾಹಾರಗಳನ್ನು ಇಕ ಪ್ರತ್ಯಾಹಾರ, ಏಂಗ್ ಪ್ರತ್ಯಾಹಾರ ಇವುಗಳನ್ನೆಲ್ಲ ಅಲ್ಲಿ ಬಳಸಿದಾನೆ ಅಂತಂದರೆ ಆ ಅಕ್ಷರಗಳು ಅಲ್ಲಿದೆ ಅಂದರೆ ಪ್ರತ್ಯೇಕವಾಗಿ ಆ ಅಕ್ಷರಗಳನ್ನು ಬರೆಯುವಂತಹ ಒಂದು ಶ್ರಮ ಕಡಿಮೆ ಆಗ್ತದೆ. ಹೀಗೆ ಈ ಪ್ರತ್ಯಾಹಾರಗಳನ್ನು ನೀವು ಇನ್ನೂ ಹೆಚ್ಚು ಪ್ರತ್ಯಾಹಾರಗಳನ್ನು ನೀವೇ ಕೂಡ ನೋಡ್ಬೋದು. ಮುಂದಿನ ಒಂದು ಪಾಠಗಳಲ್ಲಿ ಬೇರೆ ಬೇರೆ ಪ್ರತ್ಯಾಹಾರಗಳು ಬರ್ತವೆ. ಆ ಸಂದರ್ಭದಲ್ಲಿ ವಿಶೇಷವಾಗಿ ತಿಳಿದುಕೊಳ್ಳುವ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಮುಗಿಸುವ. ಸರ್ವೇ ಜನಾಃ ಸುಖಿನೋ ಭವಂತು. ಜಯತು ಸಂಸ್ಕೃತಂ, ಜಯತು ಮನುಕುಲಂ.